ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬಟರ್ ಚಿಕನ್ ಮಾಡುವ. ನಾನಿಲ್ಲಿ ಬಟರ್ ಚಿಕನ್ ಮಾಡೋದಕ್ಕೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಡು ಬಂದು 1 ಚಮಚ ಉಪ್ಪು, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 1 ಗಂಟೆಗಳ ಕಾಲ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉಪ್ಪು ಹಿಡಿಬೇಕು ಇದಕ್ಕೆ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನೊಂದು 2 ಪೀಸ್ ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು. ಇದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 2 ಟೊಮೆಟೊ ಇಷ್ಟನ್ನು ಹಾಕಿ ಅದಕ್ಕೆ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೊಂದು 5 ನಿಮಿಷ ಮುಚ್ಚಿಟ್ಕೊಂಡೆ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಇವಾಗ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಅರ್ಧ ಹೋಳು ಕೊಬ್ಬರಿ, ಜಾಸ್ತಿ ಏನು ಬೇಡ, 1 ಗರಿಟೆದಲ್ಲಿ ಒಂದು ಅರ್ಧ ಅಷ್ಟು ಸಾಕು. ಸ್ವಲ್ಪ ಪುಟಾಣಿ ಮತ್ತು ಒಂದು 10 ಗೋಡಂಬಿ ನೆನೆಗೆ ಹಾಕಿ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಪುಟಾಣಿ ಮತ್ತು ಕೊಬ್ಬರಿನ ತೆಗಿಬೋದು. ಬರೀ ಗೋಡಂಬಿ ಅಷ್ಟೇ ಕೂಡ ರುಬ್ಬಿ ಹಾಕ್ಕೊಳ್ಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಕೊಂಡು ಬಂದಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ 1 ಚಮಚ ನಾನು ಚಿಕನ್ ಮಸಾಲ ಪುಡಿ ಈಗ ಹಾಕಿದ್ದೀನಿ. ಆವಾಗ ನಾನು ಗರಂ ಮಸಾಲ ಪುಡಿ ಹಾಕಿದ್ದು. ಮತ್ತು ಖಾರ ಕಮ್ಮಿ ಆಗೋದಕ್ಕೋಸ್ಕರ 1 ಚಮಚ ಖಾರದ ಪುಡಿ ಕೂಡ ಸೇರಿಸಿದ್ದೀನಿ. ಇವೆರಡು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಬಿಡುವ. ನೋಡಿ ಈಗ ಎಷ್ಟು ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ನಾನು ಹಾಕಿದ್ದೀನಿ. ಇದರಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ ಅದು. ನಂತರ ಕೊನೆಯಲ್ಲಿ ಸ್ವಲ್ಪ ಬಟರ್ ಕೂಡ ಸೇರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟರ್ ಹಾಕಿ ಚಿಕನ್ ಸಾರು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.